ಸರ್ ತುಂಬ ಸೆಲೆಬ್ರಿಟೀಸ್ ಕೊಟ್ಟಿದ್ದೀವಿ. ಅದರಲ್ಲಿ ಮೇಯ್ನು ನಮ್ಮ ಬಾಸ್ ಕೊಟ್ಟಿದ್ದೀವಿ. ನೋಡಿ ನಮ್ಮ ಬಾಸ್ ಹೆಸರು ಇಲ್ಲೇ ಇದೆ, ಡಿ ಬಾಸ್ ಅಂತ. ಇವ್ರಿಗೆಲ್ಲ ಕೊಟ್ಟಿದ್ದೀವಿ. 30 ಪೇರ್ ಅವ್ರ ಹತ್ರ ಇದೆ ಅಂದರೆ 29 ಪೇರ್ ನಾನು ಕೊಟ್ಟಿದ್ದೀನಿ ಸರ್. ಅದೊಂದು ಹೆಮ್ಮೆ ನನಗೆ, ಒಂದು ಅಚೀವ್ ಮಾಡ್ದಂಗೆ ಅದು ಅಷ್ಟೇ. ಬ್ಲೂ ಗೋಲ್ಡ್ ಮಕಾವ್ ಅಂತ ಇದು. ಇನ್ನು 4 ಮಂತ್ ಓಲ್ಡ್ ಇವನು. ಆ್ಯಕ್ಚುಲಿ ಇದ್ರ ನೇಮ್ ಪಾಕೆಟ್ ಮಂಕಿ ಅಲ್ಲ, ಮಾರ್ಮೋಸೆಟ್, ವೈಟ್ ಇಯರ್ ಮಾರ್ಮೋಸೆಟ್ ಅಂತ. ಫಾರ್ಮ್ ಹೌಸು, ಪಾರ್ಕು ಇದಕ್ಕೆಲ್ಲ ಬೆಸ್ಟ್ ಇದು. ಇದ್ರದ್ದು ಗೂಗಲಲ್ಲಿ ವೀಡಿಯೋಸ್ ಇರುತ್ತೆ ನೋಡಿ. ತುಂಬ ಪ್ಲೇಫುಲ್ ಅಂದರೆ ತುಂಬ ಪ್ಲೇಫುಲ್ಲು. ಹ್ಯಾಂಡ್ಸ್ ಅಪ್ ಅಂದರೆ ಸಾಕು, ಉಲ್ಟಾ ಮಲ್ಕೊಂಬಿಡುತ್ತೆ. ಇದಕ್ಕೆ ಎಲ್ಲಿ ಮನೇಲೆಲ್ಲ ಸಾಕ್ಬೋದು ಸರ್. ವಿತ್ ಪರಿವೇಶ್ ಫೋಟೋರ್ ಪೇಪರ್ ಬರುತ್ತೆ. ಇವಾಗ ನೀವು ಬೈ ಮಾಡ್ತೀರಾ ಅಂದ್ಕೊಳ್ಳಿ, ನಿಮ್ದು ಆಧಾರ್ ಕಾರ್ಡು, ನಿಮ್ಮ ಫೋನ್ ನಂಬರ್ ಬೇಕು. ಗೌರ್ಮೆಂಟ್ ಕಡೆಯಿಂದ ಲೀಗಲ್ ಡಾಕ್ಯುಮೆಂಟ್ಸ್ ಮಾಡಿಸ್ಕೊ. ಇದರಲ್ಲಿ ರೆಡ್ ಪ್ಯಾರೆಟ್ಸ್ ಇದೆ, ಯೆಲ್ಲೋ ಪ್ಯಾರೆಟ್ಸ್ ಇದೆ ನೋಡಿ. ಅಪ್ಸ್ ಆ್ಯಂಡ್ ಡೌನ್ ಕ್ಯಾಟ್ ಫಿಶ್ ಇದೆ. ಮೇಲೆಗಡೆ ಟ್ಯಾಂಕಲ್ ಸಿಲ್ವರ್ ಡಾಲರ್ಸ್ ಇದೆ, ಮೋನೋ ಏಂಜಲ್ಸ್ ಇದೆ. ನಮ್ಮ ಇಂಡಿಯನ್ ಲ್ಯಾಂಗ್ವೇಜಲ್ಲಿ ನಮ್ಮವ್ರು ಬಂದ್ಬಿಟ್ಟು ಅದನ್ನು ಫ್ಲೈಯಿಂಗ್ ಸ್ಕೂರಿಲು ಅಂತಾರೆ. ಅದನ್ನು ಫ್ಲೈಯಿಂಗ್ ಸ್ಕೂರಿಲು ಆರುತ್ತೆ. ಫುಲ್ಲಿ ಟೈಮ್ ಮಾಡಿಬಿಟ್ಟು ನೀವು ಆ ಮೇಲೆ ಕುಣಿಸ್ಬಿಟ್ಟು ಹಿಂಗೆ ಕೈ ತೋರಿಸಿದ್ರೆ ಅದು ಬರುತ್ತೆ. ಹೌದು, ಮುಗೀತು. ಇವಾಗ ಜನ್ರೇಷನ್ ಮಕ್ಕಳಿಗೆಲ್ಲ ಈ ಥರನೇ ಇಗ್ವಾನ, ಫ್ರಾಗು, ಸ್ನೇಕು ಈ ಥರನೇ ಜಾಸ್ತಿ ಲೈಕ್ ಮಾಡೋದು. ಹಠ ಮಾಡ್ಕೊಂಬಂದು ತೊಗೊಂಡು ಹೋಗ್ತಾರೆ. ನಮಸ್ಕಾರ ಮಸಾಲಾ ಚಾಯ್ ವೀಕ್ಷಕರೇ, ಸುನೀಲ್ ಮಾತಾಡ್ತಾ ಇದ್ದೀನಿ ಸನ್ಸಾಕ್ವಾ ಸ್ಟೋರಿಂದ, JP ನಗರ್ 7th ಫೇಸು. ನಮ್ಮ ಹತ್ರ ಲೀಗಲ್ ಪೆಟ್ ಸಿಗುತ್ತೆ. ತುಂಬ ಹೈಲಿ ಎಕ್ಸಾಟಿಕಲ್ಲಿ ನಾವು ತೋರಿಸೋದು. ನಾರ್ಮಲ್ ಫಿಶಸ್ ಆಗಲಿ, ಬರ್ಡ್ಸ್ ಆಗಲಿ, ರೆಪ್ಟೈಲ್ಸ್ ಆಗಲಿ, ಅನಿಮಲ್ಸು, ಮ್ಯಾಮಲ್ಸು ಎಲ್ಲ ಪ್ರತಿಯೊಂದು ಸಿಗುತ್ತೆ ನಮ್ಮ ಹತ್ರ. ಓನ್ಲಿ ಲೀಗಲ್ ಐಟಮ್. ಆಮೇಲೆ ನಿಮ್ಮ ವೀಕ್ಷಕರಿಗೆ ಹೇಳ್ಬೇಡಿ, ಗ್ರೀನ್ ಪ್ಯಾರೆಟು, ಈ ಸ್ಟಾರ್ ಟರ್ಟಲು ಇದೆಲ್ಲ ಬೇಕು ಅಂತ ಫೋನ್ ಮಾಡ್ತಾರೆ, ಅದು ಮಾಡಬೇಡ ನೀವು. ನಾವು ಅದೆಲ್ಲ ಇಲೀಗಲ್ ಏನು ಮಾರಲ್ಲ, ಓನ್ಲಿ ಲೀಗಲ್. ನಮ್ಮ ನೇಟಿವ್ ಏನು ಮಾರಲ್ಲ ಸರ್. ನಾವು ಪಾರಿವಾಳದಿಂದ ಸ್ಟಾರ್ಟ್ ಆಗಿದ್ದು ಅಂದ್ಕೊಳ್ಳಿ ಕ್ರೇಜು. ಅದನ್ನೇ ಹಂಗೆ ಪ್ರೊಫೆಷ್ನಲ್ ಮಾಡ್ಕೊಂಡಿದ್ದೆ. ಕ್ವಾಲಿಟಿ ನಂಬರ್ 1 ಕ್ವಾಲಿಟಿ ಇರುತ್ತೆ ಸರ್. ಕ್ವಾಲಿಟಿ ಬಗ್ಗೆ ಕಾಂಪ್ರಮೈಸೇ ಆಗೋಲ್ಲ. ಬಟ್ ಪ್ರೈಸು ಕೂಡ ಅಷ್ಟೇ ಸ್ವಲ್ಪ ಹೈಲಿ ಇಕ್ಕಿರ್ತೀವಿ. ಏನಕ್ಕಂದರೆ ಕ್ವಾಲಿಟಿ ಆ ಥರ ಕೊಡ್ತೀವಿ ನಾವು. ಇದು ಸೆನಿಗಲ್ ಪ್ಯಾರೆಟು. ಇದ್ರದ್ದು ಗೂಗಲಲ್ಲಿ ವೀಡಿಯೋಸ್ ಇರುತ್ತೆ ನೋಡಿ. ತುಂಬ ಪ್ಲೇಫುಲ್ ಅಂದರೆ ತುಂಬ ಪ್ಲೇಫುಲ್ಲು. ಹ್ಯಾಂಡ್ಸ್ ಅಪ್ ಅಂದರೆ ಸಾಕು, ಉಲ್ಟಾ ಮಲ್ಕೊಂಬಿಡುತ್ತೆ. ನೆಕ್ಸ್ಟ್ ಇದು ಬಂದ್ಬಿಟ್ಟು ಹ್ಯಾಂಡ್ಸ್ ಮಕಾವ್ ಅಂತ. ಇದು ಸ್ಮಾಲೆಸ್ಟ್ ಮಕಾವು. ಮಕಾವಲ್ಲಿ ಇದೆ ಸ್ಟಾರ್ಟಿಂಗ್ ಸೈಜ್ ಇರೋದು ನೋಡಿ. ಇದರಲ್ಲೆಲ್ಲ ಗೋಲ್ಡನ್ ಫಿಂಚಸ್ ಇದೆ ಸರ್. ಇದರಲ್ಲಿ ಅವಲ್ ಫಿಂಚು, ಲಾಂಗ್ ಟೈಲು, ಕಟ್ ಥ್ರೋಟು, ಮತ್ತು ಇದರಲ್ಲಿ ಜೀಬ್ರಾ ಫಿಂಚ್ ಇದೆ. ಇಲ್ಲಿ ಮೇಲೆ ಕಾಕ್ಟೈಲ್ಸ್ ಇದ್ದಾವೆ. ಕೆಳಗಡೆ ಜಾವಾ ಫಿಂಚಸ್ ಇದೆ ನೋಡಿ. ಗ್ರೇ ಇದೆ, ಫಾನು, ಸಿಲ್ವರು, ಆಲ್ಬಿನೋ. ಇದು ಜೀಬ್ರಾ ಫಿಂಚಸ್ಸೇ. ಈ ಥರ ಎಕ್ಸಾಟಿಕ್ ವೆರೈಟಿ ಫಿಂಚಸ್ ಏನೇ ಬೇಕಂದ್ರೂ ನಮಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ನೆಕ್ಸ್ಟು ಇದು ನೋಡಿ ಸರ್, ಲುಟಿನೋ ಇಗ್ವಾನ ಬ್ರೀಡಿಂಗ್ ಪೇರು, ಅಡಲ್ಟು ನೋಡಿ ಹೆಂಗಿದೆ ಸೈಜು. 3.5 ಫೀಟ್ ಪ್ಲಸ್ ಇದೆ. ಫಾರ್ಮ್ ಹೌಸು, ಪಾರ್ಕು ಇದಕ್ಕೆಲ್ಲ ಬೆಸ್ಟ್ ಇದು ಸರ್. ತುಂಬ ಸೆಲೆಬ್ರಿಟೀಸ್ ಕೊಟ್ಟಿದ್ದೀವಿ. ಅದರಲ್ಲಿ ಮೇಯ್ನು ನಮ್ಮ ಬಾಸ್ ಕೊಟ್ಟಿದ್ದೀವಿ. ನೋಡಿ ನಮ್ಮ ಬಾಸ್ ಹೆಸರು ಇಲ್ಲೇ ಇದೆ, ಡಿ ಬಾಸ್ ಅಂತ. ಇವ್ರಿಗೆಲ್ಲ ಕೊಟ್ಟಿದ್ದೀವಿ. ಉಮಾಪತಿ ಸಾರು ಕೊಟ್ಟಿದ್ದೀವಿ. ಆನಂದ್ ಗುರೂಜಿ ಕೊಟ್ಟಿದ್ದೀನಿ. ನಮ್ಮ ಬಾಸ್ಗಂತೂ 30 ಪೇರ್ ಅವ್ರ ಹತ್ರ ಇದೆ ಅಂದರೆ 29 ಪೇರ್ ನಾನು ಕೊಟ್ಟಿದ್ದೀನಿ ಸರ್. ಅದೊಂದು ಹೆಮ್ಮೆ ನನಗೆ, ಒಂದು ಅಚೀವ್ ಮಾಡ್ದಂಗೆ ಅದು ಅಷ್ಟೇ. ಲುಟಿನೋ ಇಗ್ವಾನ ನೋಡಿದ್ರಲ್ಲ, ಇದು ರೆಡ್ ಇಗ್ವಾನ. ಇದು 2.5 ಫೀಟ್ ಪ್ಲಸ್. ಇಲ್ಲ, ಇದು ಕಮ್ಮಿ ಬರುತ್ತೆ. ಇದು 45,000 ಬರುತ್ತೆ ಸಿಂಗಲ್ಲು. ಈ ಸೈಜ್ಗೆ ಮರಿ ಬಂದರೆ 20-25,000 ಬರುತ್ತೆ, 15,000 ಬರುತ್ತೆ. ಸೀಸನಲ್ ವೈಸ್ ಸರ್. ಇವಾಗ ಅನ್ಸೀಸನು ಪ್ರೈಸ್ ಸ್ವಲ್ಪ ಹೈ ಇರುತ್ತೆ. ಅರ್ಜೆಂಟೀನಾ ಡೆಗು ಅಂತ. ಇದಕ್ಕೆ ಮೊಟ್ಟೆ, ಚಿಕನ್ನು ಈ ಥರನೇ ಫೀಡಿಂಗ್ ಕೊಡಬೇಕು. ಮೈಸು ಈ ಥರ ಫೀಡಿಂಗ್ ಇದೆ. ಬಾಲ್ ಪೈಥಾನ್ ಇದೆ ಇದು. ಇದಕ್ಕೆ ಎಲ್ಲಿ ಮನೇಲೆಲ್ಲ ಸಾಕ್ಬೋದು ಸರ್. ವಿತ್ ಪರಿವೇಶ್ ಫೋಟೋರ್ ಪೇಪರ್ ಬರುತ್ತೆ. ಇವಾಗ ನೀವು ಬೈ ಮಾಡ್ತೀರಾ ಅಂದ್ಕೊಳ್ಳಿ, ನಿಮ್ದು ಆಧಾರ್ ಕಾರ್ಡು, ನಿಮ್ಮ ಫೋನ್ ನಂಬರ್ ಬೇಕು. ಗೌರ್ಮೆಂಟ್ ಕಡೆಯಿಂದ ಲೀಗಲ್ ಡಾಕ್ಯುಮೆಂಟ್ಸ್ ಮಾಡಿಸ್ಕೊ. ಈಸಿ ಸರ್. ವೀಕ್ಲಿ ಒನ್ಸು ಮೈಸ್ ಕೊಡಬೇಕಾಗತ್ತೆ ಇದಕ್ಕೆ ಅಷ್ಟೇ. ಶೆಡ್ಡಿಂಗು ವೀಕ್ಲಿ ಒನ್ಸ್ ಸ್ನಾನ ಮಾಡಿಸ್ಬೇಕು ಇದಕ್ಕೆ. ಸ್ನಾನ ಅಂದರೆ ಒಂದು ಟಬ್ಬಲ್ಲಿ ನೀರು ಹಾಕ್ಬಿಟ್ಟು ಇದನ್ನು ಬಿಟ್ಟರೆ ಸಾಕು, ಅದೇ ಸ್ವಿಮ್ ಮಾಡಿಕೊಂಡು ಇದಾಗುತ್ತೆ. ಎಕ್ಸ್ಟ್ರೀಮ್ ಪಂಚ್ ಫೇಸ್ ಇದೆ, ಡಾಲ್ ಫೇಸ್ ಇದೆ, ಪಂಚ್ ಫೇಸು, ಕ್ಯಾಟಲ್ಲಿ ಏನು ಬೇಕು ಎಲ್ಲನೂ ಸಿಗುತ್ತೆ ಸರ್. ಸರ್ ನಮ್ಮ ಹತ್ರ ಟೆಟ್ರಾಸ್ ಸಿಗುತ್ತೆ, ಟ್ರಾಪಿಕಲ್ ಫಿಶಸ್ ಎಲ್ಲ ಸಿಗುತ್ತೆ. ಮರೇನಿಲ್ಲ ನಮ್ಮ ಹತ್ರ. ಟ್ರಾಪಿಕಲ್ ಫಿಶಸ್ ಕಂಪ್ಲೀಟ್ ಎಲ್ಲನೂ ಸಿಗುತ್ತೆ, A to Z ಸಿಗುತ್ತೆ ನಮಗೆ. ಲಾರಾಂಬ ಚಿಕ್ಲೆಟ್ಸ್ ಇದ್ದಾವೆ. ಇದು ನೋಡಿ ಆಲ್ಬಿನೋ ಇಕ್ಕಲ್ಸ್ ಇದ್ದಾವೆ, 3 ಇಂಚಸ್ ಸೈಜು. ತಿರ್ಗಾ ಬುರುಂಡಿ ಫ್ರಂಡೋಸ್ ಅಂತ ಇದೆ. ಇದೆಲ್ಲ ಕಾಮನ್ ಆಗಿ ಸಿಕ್ಕಲ್ಲ. ಆರ್ಚರ್ ಫಿಶ್ ನೋಡಿರ್ತೀರಾ, ಇದು ಉಗಿದ್ಬಿಟ್ಟು ತಿನ್ನತ್ತೆ. ಇದರಲ್ಲಿ ರೆಡ್ ಪ್ಯಾರೆಟ್ಸ್ ಇದೆ, ಯೆಲ್ಲೋ ಪ್ಯಾರೆಟ್ಸ್ ಇದೆ ನೋಡಿ. ಅಪ್ಸ್ ಆ್ಯಂಡ್ ಡೌನ್ ಕ್ಯಾಟ್ ಫಿಶ್ ಇದೆ. ಮೇಲೆಗಡೆ ಟ್ಯಾಂಕಲ್ ಸಿಲ್ವರ್ ಡಾಲರ್ಸ್ ಇದೆ, ಮೋನೋ ಏಂಜಲ್ಸ್ ಇದೆ. ಇದರಲ್ಲಿ ಮಿಕ್ಸ್ ವೆರೈಟಿ ಚಿಕ್ಲೆಟ್ಸ್ ಇದೆ. ಬೈ ಕಲರು, ವೀನಸ್ಸು, ಗ್ರೀನ್ ಟರರು, ಬ್ಲೂ ಡಾಲ್ಫಿನ್ನು. ಇದರಲ್ಲಿ ಇಂಪೋರ್ಟೆಡ್ ಗೋಲ್ಡ್ಸ್ ಇದೆ ನೋಡಿ, ವರಾಂಡಾ ಗೋಲ್ಡ್ಸು, ಲೈನೆಟ್ ಗೋಲ್ಡ್ಸು. ಕೆಳಗಡೆ ಟ್ಯಾಂಕಲ್ಲಿ ಅರೋನಾಸ್ ಇದೆ, ಬಿಗ್ ಸೈಜು, 15 ಇಂಚಸ್ ಪ್ಲಸ್ ಇದೆ ನೋಡಿ. ನೆಕ್ಸ್ಟ್ ನಿಮಗೆ ಬೇಸಿಕ್ಕಿಂದ ಸ್ಟಾರ್ಟ್ ಅಂದ್ಕೊಳ್ಳಿ, ಬಜೆಟ್ ಫ್ರೆಂಡ್ಲಿ ಬರ್ಡ್ಸು. ಸನ್ ಕನ್ನೂರ್ ಇದೆ, ಗ್ರೀನ್ ಚಿಕ್ ಇದೆ ನೋಡಿ. ಗ್ರೀನ್ ಚಿಕ್ಕೆ ಸ್ಟಾರ್ಟಿಂಗು ಕನ್ನೂರು ಸಲ. ಆಚೆ ನಿಮಗೆ ಗ್ರೀನ್ ಚಿಕ್ ಕನ್ನೂರು ತೋರಿಸುತ್ತಲ್ಲ, ಅದ್ರದ್ದು ಹೈಯರ್ ಮ್ಯೂಟೇಷನ್ಸು. ಇದು ಸನ್ ಚಿಕ್ ಕನ್ನೂರು, ಇದು ಪೈನಾಪಲ್ ಕನ್ನೂರು. ಇದು ಗ್ರೀನ್ ಮಾಂಕ್ ನೋಡಿ. ಡ್ಯಾನ್ಸ್ ಆಡೋದು, ಡ್ಯಾನ್ಸು, ಅಲೋ ಮಾತಾಡೋದು ಎಲ್ಲ ಮಾಡ್ತಾನೆ. ಇದು ಕಾಕೋಟು ಅಂದ್ಬಿಟ್ಟು ಸ್ಮಾಲೆಸ್ಟ್ ಕಾಕೋಟು ಇದು.
ಸ್ಟಾರ್ಟಿಂಗ್ ಸೈಜ್ ಬರುತ್ತೆ. ಗಫಿನ್ ಕಾಕೋಟು ಅಂತಾರೆ ಇದನ್ನು. ಬ್ಲೂ ಗೋಲ್ಡ್ ಮಕಾವ್ ಅಂತ ಇದು. ಇನ್ನು 4 ಮಂತ್ ಓಲ್ಡ್ ಇವನು. ಇನ್ನು ಫ್ರೂಟ್ಸೇ ತಿಂತಾರೆ, ಅದನ್ನ ಸೀಡ್ಸ್ ತಿನ್ನಕ್ಕೆ ಬರಲ್ಲ ಅವನಿಗೆ. ಹೆಂಗಿದೆ ನೋಡಿ ಸೈಜು. ಶುಗರ್ ಗ್ಲೈಡರಲ್ಲಿ ಎಲ್ಲ ಕಲರ್ ಸಿಗುತ್ತೆ. ಗ್ರೇ ಸಿಗುತ್ತೆ ನಿಮಗೆ, ಲೂಸಿಸ್ಟಿಕ್ ಸಿಗುತ್ತೆ, ಆಲ್ಬಿನೋ ಸಿಗುತ್ತೆ. ಓಕೆನಾ. ಇವಾಗ ನಮ್ಮ ಹತ್ರ ಅಟ್ ಪ್ರೆಸೆಂಟಲ್ಲಿ ಗ್ರೇ ಇದೆ, ಫುಲ್ಲಿ ಟೇಮ್ಡ್ ಇದೆ, ಮೇಲ್ ಫಿಮೇಲ್ ಪೇರ್ ಇದೆ. ಅದು ನಮ್ಮ ಇಂಡಿಯನ್ ಲ್ಯಾಂಗ್ವೇಜಲ್ಲಿ ನಮ್ಮವ್ರು ಬಂದ್ಬಿಟ್ಟು ಅದನ್ನು ಫ್ಲೈಯಿಂಗ್ ಸ್ಕೂರಿಲು ಅಂತಾರೆ. ಅದನ್ನು ಫ್ಲೈಯಿಂಗ್ ಸ್ಕೂರಿಲು ಆರುತ್ತೆ. ಫುಲ್ಲಿ ಟೈಮ್ ಮಾಡಿಬಿಟ್ಟು ನೀವು ಆಮೇಲೆ ಕುಣಿಸ್ಬಿಟ್ಟು ಹಿಂಗೆ ಕೈ ತೋರಿಸಿದ್ರೆ ಅದು ಬರುತ್ತೆ. ಹೌದು. ಬುಲ್ ಫ್ರಾಗ್ ಇದು ತುಂಬ ದೊಡ್ಡದಾಗುತ್ತೆ. ಜಾಯಿಂಟ್ ಸೈಜ್ ಬರುತ್ತೆ. ಒಂದು 1.5 ಫೀಟ್ ಅಂದ್ಕೊಳ್ಳಿ. 1 ಫೀಟ್ 1.5 ಫೀಟ್ ಗುರು ಆಗುತ್ತೆ ಇದು. ಇದು ನಮ್ಮ ಪರ್ಸ್ನಲ್ ಕಲೆಕ್ಷನು, ನಾವು ಸಾಕೊಂಡಿರೋದು. ನೆಕ್ಸ್ಟು ಪ್ಯಾಕ್ಮ್ಯಾನ್ ಫ್ರಾಗ್ ಇದೆ ನೋಡಿ, ತುಂಬ ರೇರ್ ಇದು. 5000 ರುಪೀಸ್ ಈಚು ಸಿಂಗಲ್. ಇದೇ ಥರ ಎನ್ಕ್ಲೋಸರ್ ಕೋಕೋಪಿಟ್ ಹಾಕಬೇಕು. ಬಾಟಮು ಸ್ವಲ್ಪ ವಾಟರ್ ಹಾಕಬೇಕು. ಇದು ಕೋಲ್ಡ್ ಬೇಕು. ಇದಕ್ಕೆ ಒಂದು ಅರ್ಧ ಕಾಲು ಕೋಲ್ಡಲ್ಲಿ ಇರಬೇಕು. ಎಲ್ಲ ಕಂಪ್ಲೀಟ್ ಗೈಡ್ ಮಾಡ್ತೀವಿ ಸರ್, ಅದೇನು ತಲೆ ಕೆಡಿಸ್ಕೊಡಿ, ಅದೆಲ್ಲ ನಮ್ಮ ರೆಸ್ಪಾನ್ಸಿಬಿಲಿಟಿ. ನೆಕ್ಸ್ಟ್ ನೋಡಿ ಸರ್, ನೀವೇ ನಮ್ಮ ಹೀರೋ ಇಲ್ಲೇ ಇದ್ದಾರೆ, ಪಾಕೆಟ್ ಮಂಕಿ. ಆ್ಯಕ್ಚುಲಿ ಇದ್ರ ನೇಮ್ ಪಾಕೆಟ್ ಮಂಕಿ ಅಲ್ಲ, ಮಾರ್ಮೋಸೆಟ್, ವೈಟ್ ಇಯರ್ ಮಾರ್ಮೋಸೆಟ್ ಅಂತ. ತುಂಬ ಪ್ಲೇಫುಲ್ಲು ಸರ್. ಮಂಕಿ ಅಂದರೆ ಪ್ಲೇಫುಲ್ಲು. ಓಕೆನಾ. ಇದ್ರದ್ದು ಲೈಫ್ ಸ್ಪ್ಯಾನ್ ಬಂದ್ಬಿಟ್ಟು 15-20 ಇಯರ್ಸ್ ಇರುತ್ತೆ. ತುಂಬ ಬಜೆಟ್ ಫ್ರೆಂಡ್ಲಿಯಲ್ಲಿ ಹೈಯರ್ ಮ್ಯೂಟೇಷನ್ಗಿನ ಇದು ಓಕೆ. ಇದು ನಿಮಗೆ ಪ್ರೈಸ್ ಬಂದ್ಬಿಟ್ಟು 2,50,000 ಆಗುತ್ತೆ ಸಿಂಗಲ್ಗೆ. ಇದು ರೆಡ್ ಇಯರ್ ಸ್ಲೈಡರು, ಬಿಗ್ ಸೈಜ್, ಪಾಮ್ ಸೈಜ್ ಇದೆ ನೋಡಿ. ಈ ಟೋಟಲ್ನ ನಾನು ಗಿವ್ ಅವೇ ಮಾಡ್ತಾಯಿದ್ದೀನಿ. ಕಮೆಂಟ್ ಹಾಕಿರಬೇಕು. ಆ ಕಮೆಂಟ್ಗೆ ಯಾರ್ದು ಜಾಸ್ತಿ ಲೈಕ್ಸ್ ಬಂದಿರುತ್ತೆ ಅವ್ರಿಗೆ ಇದು ಗಿವ್ ಅವೇ. ಇಂಪೋರ್ಟ್ ಅಲ್ಲ, ಎಲ್ಲ ಲೋಕಲ್ ಬ್ರೀಡೆ. ಇಂಪೋರ್ಟ್ ಯಾವುದು ಮಾಡೋಂಗಿಲ್ಲ. 1973ನೇ ಲಾಸ್ಟು. ಇವಾಗ ಏನಿದ್ರು ಇಂಡಿಯಾ ಒಳಗಡೆ ಏನು ಬ್ರೀಡ್ ಆಗುತ್ತೋ ಅದನ್ನೇ ನಾವು ಸೇಲ್ ಮಾಡೋದು ಸರ್. ಅದೆಲ್ಲ ನಮ್ಮ 90s ಜನ್ರೇಷನ್ ಮುಗೀತು. ಇವಾಗ ಜನ್ರೇಷನ್ ಮಕ್ಕಳಿಗೆಲ್ಲ ಈ ಥರನೇ ಇಗ್ವಾನ, ಫ್ರಾಗು, ಸ್ನೇಕು ಈ ಥರನೇ ಜಾಸ್ತಿ ಲೈಕ್ ಮಾಡೋದು. ಅವರೆಲ್ಲ ಬರ್ಡ್ಸ್ ಎಲ್ಲ ಅಷ್ಟೊಂದು ಲೈಕ್ ಮಾಡಲ್ಲ. ಈ ರೆಪ್ಟೈಲ್ಸು, ಮ್ಯಾಮಲ್ಸು, ಈ ಕೋತಿ ಈ ಥರದೇ ಜಾಸ್ತಿ ಇಷ್ಟ ಅವ್ರಿಗೆಲ್ಲ. ಆಟ ಮಾಡ್ಕೊಂಬಂದು ತೊಗೊಂಡು ಹೋಗ್ತಾರೆ. ಯು ನೇಮ್ ಇಟ್ ವಿ ಗೆಟ್ ಇಟ್. ನಮ್ದು ಹ್ಯಾಶ್ಟ್ಯಾಗು. ಎಷ್ಟು ಪ್ರೈಸ್ ಕೊಡ್ತೀವಿ ಸರ್. ನೀವು ಆಚೆ ಎಲ್ಲನ ಚೆಕ್ ಮಾಡ್ಬೋದು. ಚೆಕ್ ಮಾಡ್ಕೊಂಡು ಬಂದು ತೊಗೊಳ್ಳಿ. ನಿಮ್ಮ ವೀಕ್ಷಕರು ಆಚೆ ಒಂದು 2 ಅಂಗಡಿನ ಚೆಕ್ ಮಾಡಲಿ, ನಮ್ಮದು ಕ್ವಾಲಿಟಿ ನೋಡಲಿ, ಬೆಸ್ಟ್ ಪ್ರೈಸ್ ಮಾಡಿಕೊಡ್ತೀವಿ. ರೆಗ್ಯುಲರ್ ಅಪ್ಡೇಟ್ಸ್ ಬೇಕಂದರೆ ನಿಮಗೆ ಇನ್ಸ್ಟಾಗ್ರಾಮಲ್ಲಿ ಸಣ್ಣ ಸ್ಟೋರ್ ಅಂತ ಪೇಜ್ ಇದೆ ನೋಡಿ, ಅದನ್ನು ಫಾಲೋ ಮಾಡ್ಕೊಳ್ಳಿ. ರೆಗ್ಯುಲರ್ ಅಪ್ಡೇಟ್ ಇರುತ್ತೆ ನಿಮಗೆ.